ನಾನಿವತ್ತು ಫಸ್ಟ್ ಟೈಮ್ ಪಾದಯಾತ್ರೆ ಹೋಗ್ತಾ ಇದ್ದೀನಿ. ಇದು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಯ್ತು. ಈ ಪಾದಯಾತ್ರೆಗೆ ನಮ್ಮ ಫ್ಯಾಮಿಲಿಯಿಂದ ತುಂಬಾ ಜನ ಬರ್ತಾರೆ. ಐ ಥಿಂಕ್ ಆಲ್ಮೋಸ್ಟ್ 10 ಇಯರ್ಸ್ ಇಂದ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಪಾದಯಾತ್ರೆ ಸ್ಟಾರ್ಟ್ ಆಗೋದು ನಾಗಮಂಗಲದಿಂದ. ಅಂದ್ರೆ ನಾವ್ ಇವಾಗ 35 ಕಿಲೋಮೀಟರ್ಸ್ ವಾಕ್ ಮಾಡ್ಬೇಕು. ಎಲ್ಲಿಗೆ ಹೋಗ್ತಾ ಇರೋದು ಅಂದ್ರೆ ಯಡಿಯೂರಿಗೆ. ಬೆಳಗ್ಗೆನೆ ಸ್ವಲ್ಪ ಜೋಶ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಬಟ್ ನಾವ್ ಇಬ್ರೇ ಇದ್ವಿ. ಇನ್ನ ಎಲ್ಲ ನಮ್ ಕಸಿನ್ಸ್ ಇದ್ದಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಬಟ್ ಈ ವರ್ಷ ನಾವ್ ಇಬ್ರೇ ಬರೋದಕ್ಕಾಗಿದ್ದು. ಅದಕ್ಕೆ ನಾವಿಬ್ರೇ ಆಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ವೆದರ್ ಮಾತ್ರ ಅಷ್ಟು ಬೆಳಗ್ಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹೇಗೋ ನಾವು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಇಲ್ಲಿ ಆಗ್ಲೇ ಎಲ್ಲ ತಿಂಡಿಗೆ ಅಂತ ಸ್ಟಾಪ್ ಮಾಡಿದ್ರು. ನಾವು ನಮ್ಮ ಅಜ್ಜಿ ಒಬ್ಬರೇ ಬರ್ತಾರಲ್ವಾ, ಅವ್ರು ತುಂಬ ಸ್ಲೋ ಆಗಿ ನಡೀತಾರೆ ಅಂತ ಅವ್ರ ಜೊತೆನೆ ವೆಯ್ಟ್ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಅದಕ್ಕೇನೆ ನಾವೇ ಅನ್ಸುತ್ತೆ ಒಂಚೂರು ಸ್ವಲ್ಪ ನಿಧಾನಕ್ಕೆ ಬಂದ್ವಿ. ಆ್ಯಂಡ್ ತಿಂಡಿ ಮಾತ್ರ ಏನು ಚೆನ್ನಾಗಿ ಮಾಡಿಸಿದ್ರು ಗೊತ್ತಾ, ಸಖತ್ತಾಗಿತ್ತು. ಇಂಥದ್ದು ಬೇಕು ಅಂದರೆ ಅದು ಎಲ್ಲ ಇತ್ತು ಅಂತೆ, ಅಷ್ಟು ಚೆನ್ನಾಗಿತ್ತು. ಎಲ್ಲ ತಿಂದ್ಬಿಟ್ಟು ಇವಾಗ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲ ನಮಗೆ ಭಯ ಆಗಿದ್ದೇನು ಗೊತ್ತಾ, ಮಧ್ಯದಲ್ಲಿ ಎಲ್ಲ ಬೇಗ ಪಾಸ್ ಆಗ್ತಾರಲ್ಲ, ಇಲ್ಲಿ ಹೋಗ್ತಾ ಮಧ್ಯದಲ್ಲಿ ಚಿರತೆ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಅದು ಸಿಕ್ಕಾಬಟ್ಟೆ ಭಯ ಆಗ್ತಾ ಇತ್ತು. ನಾವಿಬ್ಬರೇ ಬೇರೆ ಹೋಗ್ತಾ ಇದ್ವಿ, ನಮ್ಮ ಅಜ್ಜಿ ಒಂಚೂರು ನಿಧಾನಕ್ಕೆ ಬರ್ತಿದ್ರಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೇನ್ ರೋಡ್ ಬರೋವರೆಗೂ ಆ ಭಯದಲ್ಲೇ ಹೋದ್ವಿ ಅಂತ ಅನ್ಸುತ್ತೆ. ನಾವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಮಹಾಮಂಗಳಾರತಿ ಮುಗಿಸ್ಕೊಂಡು ನಮ್ಮ ಪಾದಯಾತ್ರೆ ಮುಗಿಸಿದ್ವಿ.